ರೈತರೇ, ಎಲೆಕೋಸು, ವಜ್ರಬೆನ್ನಿನ ಪತಂಗ ಅಥವಾ ಡೈಮಂಡ್ ಬ್ಲ್ಯಾಕ್ ಮೌತ್ ಅಂತಹ ಕೀಟದ ಹಾನಿಯು ನಿಮ್ಮ ಹೊಲದಲ್ಲಿ ಕಾಣಿಸಿಕೊಳ್ಳುತ್ತಿದೆಯಾ? ಹಾಗಿದ್ದರೆ ಅದನ್ನು ಹೇಗೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹಾನಿಯ ಲಕ್ಷಣ ನೋಡೋದಾದರೆ, ಈ ಕೀಟವು ಎಲೆಗಳ ಮೇಲಿನ ಅಂಗಾಂಶವನ್ನು ತಿಂದು ಬಿಳಿ ಕಲೆಯಾಗುತ್ತದೆ. ನಂತರ ಸಣ್ಣ ಸಣ್ಣ ರಂಧ್ರಗಳಾಗುವಂತೆ ಮಾಡುತ್ತದೆ. ತೀವ್ರವಾದ ಬಾಧೆ ಇದ್ದರೆ ಮರಿಹುಳುಗಳು ಸಂಪೂರ್ಣ ಎಲೆಗಳನ್ನು ತಿಂದು ಮುಖ್ಯ ನಾಳಗಳನ್ನು ಮಾತ್ರ ಬಿಟ್ಟು ಹೋಗುತ್ತವೆ. ನೋಡಲು ಎಲೆಗಳು ಅಸ್ಥಿಪಂಜರದಂತೆ ಕಾಣುತ್ತವೆ. ಈ ಕೀಟವನ್ನು ಸರಿಯಾದ ಸಮಯದಲ್ಲಿ ನಾವು ನಿಯಂತ್ರಣ ಮಾಡದಿದ್ದಲ್ಲಿ ಬೆಳೆಯಲ್ಲಿ 50% ನಷ್ಟವನ್ನು ಅನುಭವಿಸಲಾಗುತ್ತದೆ. ರಾಸಾಯನಿಕವಾಗಿ ಈ ಕೀಟವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನೋಡೋದಾದರೆ, ಕೊರಾಜಿನ್ ಪ್ರತಿ ಲೀಟರ್ ನೀರಿಗೆ 0.4 ml ಬೆರೆಸಿ ಸಿಂಪಡಣೆ ಮಾಡಬೇಕು. ಈ ಪ್ರಾಡಕ್ಟ್ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರಕುತ್ತದೆ. ಈ ಕೂಡಲೇ ಸಂಪರ್ಕಿಸಿ. ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಸಹ ನೀವು ಕರೆ ಮಾಡಿಬಿಟ್ಟು ಕೇಳ್ಬೋದು.